ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ತಕ್ಕ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆಗೆ ಸೂಚನೆಯನ್ನ ಕೊಡಲಾಗಿದೆ. ವರದಿ ಬಂದ ನಂತರ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅರಣ್ಯ ಸಚಿವರ ಸರ್ 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ, ಏನ್ ಸಾವಿ ಕಾರಣ ಏನು ಎತ್ತ ಅಂತ ಯಾವ ರೀತಿಯ ಕ್ರಮ ಪ್ರಾಥಮಿಕ ವರದಿಯನ್ನು ಬಂದಿಲ್ಲ. ಈಗಾಗಲೇ ನಾನು ಒಂದು ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿ ಈಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರೆ, ಅವ್ರ ಸಮಾಲೋಚನೆ ಮಾಡ್ತೇವೆ. ಉನ್ನತ ಮಟ್ಟದ ತನಿಖಾ ಒಂದು ತಂಡ ರಚನೆ ಮಾಡಿದ್ದಾರೆ. ಶೀಘ್ರದಲ್ಲಿ ಒಂದು ವರದಿ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲಾ ವಿಷಯಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ತದೆ. ತನಿಖೆ ಆಧಾರದ ಮೇಲೆ ಕಠಿಣವಾದಂತ ಕ್ರಮ ಆಗ್ತದೆ. ಈಗ ಸಹಜವಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಹಸುವಿನ ಮಾಂಸ ತಿಂದಂತ ಸಂದರ್ಭದಲ್ಲಿ ವಿಷಪ್ರಾಶನ ಮಾಡಿಸಲಾಗಿತ್ತು ಅದಕ್ಕೆ ಅಂತ. ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ಲಾಗಿದೆಯಾ ಸರ್ ನಿಮ್ಗೆ, ಇದ್ರ ಅನುಮಾನಗಳ ಬಗ್ಗೆ? ಇಲ್ಲ, ಇನ್ನು ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಬಂದಿಲ್ಲ. ಈ ರೀತಿ ಒಂದೊಂದು ಭಾವನೆ ಇದೆ, ವಿಷಪ್ರಾಶನ ಆಗಿರಬಹುದು ಅಂತ. ಇದೊಂದು ಅಸಹಜವಾದಂತ ಸಾವು. ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಕಾರಣಕ್ಕಾಗಿ ನಾನು ಖುದ್ದಾಗಿ ಅಲ್ಲಿ ಭೇಟಿ ಕೊಡ್ತಾ ಇದ್ದೇನೆ. ಈಗ ಅವರಿಂದ ಮಾಹಿತಿ ಪಡೆದುಕೊಳ್ತೇನೆ. ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸಮಯ ವಿಳಂಬ ಮಾಡದೆ ಆ ಶೀಘ್ರದಲ್ಲಿ ಈ ತನಿಖೆ ಏನು, ಎಲ್ಲಿಂದ ಒಂದ್ ವೇಳೆ ವಿಷ ಬಂತು ಅಂದ್ರೆ ಎಲ್ಲಿಂದ ಬಂತು, ಯಾವ ಅಂಗಡಿಯಿಂದ ಯಾರು ತಂದು ಹಾಕಿದ್ರು, ಏನ್ ಕಾರಣ, ಇವೆಲ್ಲಾ ವಿಚಾರಗಳು ಅಲ್ಲಿ ಯಾವ್ದು ಇವತ್ತು ಕಾಲ್ ಡೀಟೇಲ್ ರೆಕಾರ್ಡ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಯಾರು ಬಂದಿದ್ದಾರೆ ಅದೆಲ್ಲವನ್ನೂ ಪೊಲೀಸರಿಗೂ ನಾವು ಈಗಾಗಲೇ ಮಾಹಿತಿ ನಮ್ಮವರು ಕೊಟ್ಟಿದ್ದಾರೆ. ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಎಲ್ಲ ಸೇರಿಕೊಂಡು ಒಂದು ಪಾರದರ್ಶಕವಾದಂತ ತನಿಖೆ ಆಗತ್ತೆ. ಸರ್, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಸಂಬಳ ಆಗದಂತ ಕಾರಣಕ್ಕೋಸ್ಕರ ದಿನಗೂಲಿ ನೌಕರರು ಕೂಡ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಅದನ್ನೇ ತಜ್ಞರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ ಗಮನಕ್ಕೆ ಈ ವಿಷಯನೂ ಬರ್ತಾ ಇದೆ, ಇಲ್ಲ ಅಂತಿಲ್ಲ. ಏನು ಅಂದ್ರೆ ದಿನಗೂಲಿ ನೌಕರರ ಸಂಬಳದ ಬಗ್ಗೆ ವಿಳಂಬ ಆಗಿರೋದ್ರ ಬಗ್ಗೆ, ಅವ್ರಿಗೆ ESI ಆಗ್ಲಿ PF ಆಗ್ಲಿ ಯಾವ ಒಂದು ಮ್ಯಾನ್ ಪವರ್ ಏಜೆನ್ಸಿ ಗುತ್ತಿಗೆ ತೆಗೆದುಕೊಂಡಿದ್ದೆ ಅವರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನೋಡ್ಬೇಕಾಗಿತ್ತು, ಏನ್ ಮಾಡಿದ್ದಾರೆ, ಈ ವಿಷಯದ ಇದೇ ಆಸ್ಪೆಕ್ಟ್ ಏನಿದೆ ಅದನ್ನು ಸೇರಿಕೊಂಡೇ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸರಿ, ಇದೊಂದು ರೈಟ್ ಟೈಮ್ ಅಂತ ಕಾಣಿಸುತ್ತಾ? ಬಿಕಾಸ್ ಇಂಥ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂದ್ರೆ ಒಂದು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಬೇಕಾಗತ್ತೆ. ನೀವು ಏನಾದರೂ ಯೋಚನೆ ಮಾಡಿದರೆ ಸರ್ ಆ ರೀತಿಯಾಗಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ? ನೋಡಿ, ಅತ್ಯಂತ ಕಠಿಣವಾದಂತ ಕ್ರಮಗಳನ್ನು ಇಲಾಖೆ ತಗೊಳ್ಳುತ್ತದೆ, ಸರ್ಕಾರ ತಗೊಳ್ಳುತ್ತದೆ. ಅದರಲ್ಲಿ ಯಾರು ಅನುಮಾನ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇಂಥ ಪ್ರಕರಣಗಳು ಮರುಕಳಿಸಬಾರದು. ಇವತ್ತು ರಾಷ್ಟ್ರೀಯ ಒಂದು ಪ್ರಾಣಿ ಹುಲಿ ಸಂರಕ್ಷಣೆ ಮಾಡುವಂತದ್ದು, ಅದರಲ್ಲಿ ನಾವು ಕರ್ನಾಟಕ ಮುಂಚೂಣಿಯಲ್ಲಿದೆ. ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ನಾವು ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ ಹುಲಿ ಸಂಖ್ಯೆಯಲ್ಲಿ. ಇದನ್ನು ಕಾಪಾಡಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿ ಯಾರೇ ವ್ಯಕ್ತಿ ಇದಕ್ಕೆ ಹೊಣೆಗಾರ ಆಗಿದ್ದರೆ ಅಥವಾ ಉದ್ದೇಶಪೂರ್ವಕವಾಗಿ ಈ ಒಂದು ಕುಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅತ್ಯಂತ ಕಠಿಣವಾದಂತ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀವಿ. ಓಕೆ, ಧನ್ಯವಾದ ಈಶ್ವರ್ ಖಂಡ್ರೆ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರ ಮಾತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ.